ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ವಿಸಿಟ್ ಮಾಡ್ತಾ ಇರುವಂತಹ ಬೆಂಗಳೂರಿನ ಒಂದು ಅದ್ಭುತವಾದಂತಹ ಟೆಂಪಲ್ಲು ಶ್ರೀ ಅಭಯಾಂಜನೇಯ ಸ್ವಾಮಿ ಟೆಂಪಲ್, ಆಗ್ರಾ. ಈ ಪ್ಲೇಸು ಲೊಕೇಟ್ ಆಗಿರೋದು ಆಗ್ರಾದಲ್ಲಿ, ಬೆಂಗಳೂರಿನ HSR ಲೇಔಟ್ನಲ್ಲಿ. ಇನ್ನು ಇಲ್ಲಿನ ಪ್ರಮುಖ ಬ್ಯೂಟಿ 102 ಫೀಟಷ್ಟು ಹೈಟ್ ಇರುವಂತಹ ಆಂಜನೇಯ ಸ್ವಾಮಿಯ ದೊಡ್ಡದಾದಂತಹ ಬೃಹತ್ ವಿಗ್ರಹ. ಇದು ಬೆಂಗಳೂರಿನಲ್ಲಿಯೇ ದೊಡ್ಡದಾಗಿರುವಂತಹ ಆಂಜನೇಯ ಸ್ವಾಮಿಯ ವಿಗ್ರಹ. ತುಂಬಾ ಅದ್ಭುತವಾಗಿದೆ. ಇನ್ನು ಈ ಟೆಂಪಲ್ನ ನೇಮು ಶ್ರೀ ಅಭಯಾಂಜನೇಯ ಸ್ವಾಮಿ ಟೆಂಪಲ್ಲು. ಇದಕ್ಕೆ ಟೈಮಿಂಗ್ ಕೂಡ ಇದೆ. ಅರ್ಲಿ ಮಾರ್ನಿಂಗ್ 7 to ಮಧ್ಯಾಹ್ನ 11ವರೆಗೆ ಓಪನ್ ಇರುತ್ತೆ. ಆಮೇಲೆ ಈವ್ನಿಂಗು 5:30ಇಂದ ಅಂಟಿಲ್ 8:30ವರೆಗೆ ಓಪನ್ ಇರುತ್ತೆ. ಇದು ಎಕ್ಸಾಕ್ಟಾಗಿ ನಮ್ಮ ಆಗ್ರಾದಲ್ಲಿರುವಂತಹ ಜಗನ್ನಾಥ ಸ್ವಾಮಿಯ ಟೆಂಪಲಲ್ಲಿ ಲೊಕೇಟ್ ಆಗಿದೆ. ಆಗ್ರಾದಲ್ಲಿರುವಂಥ ಎಕ್ಸಾಕ್ಟಾಗಿ ಜಗನ್ನಾಥ ಸ್ವಾಮಿಯ ಟೆಂಪಲ್ನ ಪಕ್ಕದಲ್ಲಿ ಶ್ರೀ ಅಭಯಾಂಜನೇಯ ಸ್ವಾಮಿಯ ಟೆಂಪಲನ್ನು ನೀವು ನೋಡ್ಬೋದು. ತುಂಬಾ ಅದ್ಭುತವಾಗಿದೆ. ಎಂಟ್ರೆನ್ಸಲ್ಲಿ ಒಂದು ಪುಟ್ಟದಾದಂಥ ಒಂದು ಸ್ವಲ್ಪ ದೊಡ್ಡದೇ ಆಗಿರುವಂತಹ ಒಂದು ಅಶ್ವತ್ಥ ಮರ ಇದೆ. ಅದರ ಕೆಳಭಾಗದಲ್ಲಿ ಹಲವಾರು ದೇವತೆಗಳು, ಮೂರ್ತಿಗಳು ಇರುವುದನ್ನು ನೋಡ್ಬೋದು. ಇದು ಅಭಯಾಂಜನೇಯ ಸ್ವಾಮಿಯ ಎಂಟ್ರೆನ್ಸ್. ಅಲ್ಲಿಂದ ಮುಂದುವರೆದ್ರೆ ಒಳಭಾಗದಲ್ಲಿ ನೀವು ಇನ್ನು ದೊಡ್ಡ ಸ್ಟ್ಯಾಚ್ಯೂನ ನೋಡೋದಕ್ಕೆ ಮೊದಲು ಇನ್ನೊಂದು ಚಿಕ್ಕದಾದಂತಹ ದೇವಾಲಯ ಕೂಡ ಸಿಗುತ್ತೆ. ಅದನ್ನು ದಾಟ್ಕೊಂಡು ಮುಂದುವರೆದ್ರೆ ಒಳಭಾಗದಲ್ಲಿ ನೀವು ಅಭಯಾಂಜನೇಯ ಸ್ವಾಮಿಯ ವಿಗ್ರಹವನ್ನು ನೋಡ್ಬೋದು. ಆಮೇಲೆ ಹನುಮಂತನ ಆರಾಧ್ಯ ದೈವವಾದಂತಹ ರಾಮ, ಸೀತೆ, ಲಕ್ಷ್ಮಣರ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಕೂಡ ಒಳಭಾಗದಲ್ಲಿ ನೋಡ್ಬೋದು. ಇನ್ನು ಈಗಾಗಲೇ ಹೇಳಿರುವ ಹಾಗೆ ಈ ಪ್ಲೇಸು ಫೇಮಸ್ ಆಗಿರೋದಕ್ಕೆ ಮುಖ್ಯ ರೀಸನ್ನು ಈ ದೊಡ್ಡದಾದಂತಹ ಅಭಯ ಆಂಜನೇಯ ಸ್ವಾಮಿಯ ಸ್ಟ್ಯಾಚ್ಯೂ. ಸುಮಾರು 102 ಫೀಟ್ಗಳಷ್ಟು ಹೈಟ್ ಇದೆ. ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ಕೂಡ. ಕಲರ್ ಕಾಂಬಿನೇಷನ್ ಇರ್ಬೋದು, ದೂರದಿಂದ ನೋಡುವಂಥ ವ್ಯೂ ಇರ್ಬೋದು, ಎಲ್ಲನೂ ತುಂಬಾ ಅದ್ಭುತವಾಗಿದೆ. ಇದು ಒನ್ ಆಫ್ ದಿ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಬೆಂಗಳೂರು. ಕರ್ನಾಟಕದಲ್ಲಿ ಹಲವಾರು ಕಡೆ ಆಂಜನೇಯ ಸ್ವಾಮಿಯ ಮೂರ್ತಿ ಇರೋದನ್ನು ನೋಡ್ಬೋದು. ಬಟ್ ಬೆಂಗಳೂರಿನಲ್ಲಿ ನೋಡೋದಾದರೆ ಇದೇನೇ ತುಂಬ ಹೈಟ್ ಪ್ರಕಾರ ನೋಡೋದಾದರೆ ತುಂಬ ದೊಡ್ಡದಾದಂತಹ ವಿಗ್ರಹ ಇದು. ಇನ್ನು ಯಾರ್ಯಾರು ಪಕ್ಕದಲ್ಲಿರುವಂತಹ ಪುರಿ ಜಗನ್ನಾಥ ಸ್ವಾಮಿಯನ್ನು ವಿಸಿಟ್ ಮಾಡೋಕ್ಕೆ ಬರ್ತಾರೋ, ಪುರಿ ಜಗನ್ನಾಥ ಸ್ವಾಮಿಯ ಬ್ರ್ಯಾಂಚ್ ಆಗಿರುವಂಥ ಆಗ್ರಾ ಜಗನ್ನಾಥ ಸ್ವಾಮಿಯ ಟೆಂಪಲನ್ನು ನೋಡೋಕ್ಕೆ ಬರ್ತಾರೋ, ಅವರು ಆಬ್ವಿಯಸ್ಲಿ ಇಲ್ಲಿ ಪಕ್ಕದಲ್ಲಿರುವಂತಹ ಅಭಯಾಂಜನೇಯ ಸ್ವಾಮಿಯ ಟೆಂಪಲನ್ನು ವಿಸಿಟ್ ಮಾಡೇ ಮಾಡ್ತಾರೆ. ಇನ್ನು ಇಲ್ಲಿ ಎಲ್ಲ ಆ್ಯಂಗಲ್ನಿಂದ ನೀವು ಫೋಟೋನ ತೆಗಿಬೋದು. ಮೂರ್ತಿ ತುಂಬ ಬೃಹದಾಕಾರವಾಗಿದೆ. ನೀವು ಕೆಳಭಾಗದಲ್ಲಿ ಹೋದರೆ ಸಡನ್ನಾಗಿ ಪೂರ್ತಿಯಾಗಿ ಕವರ್ ಮಾಡೋದಕ್ಕಾಗಲ್ಲ. ಒಂದು ಸ್ವಲ್ಪ ಡಿಸ್ಟೆನ್ಸಿಂದ ನೋಡೋದಾದರೆ ಮೂರ್ತಿಯನ್ನು ಪೂರ್ತಿಯಾಗಿ ನೋಡ್ಬೋದು. ಇನ್ನು ಇಲ್ಲಿ ಯಾವುದೇ ರೀತಿಯಾದಂಥ ಎಂಟ್ರೆನ್ಸ್ ಫೀಸ್ ಇಲ್ಲ. ಆಮೇಲೆ ಧರ್ಮದ ಭೇದ ಭಾವ ಇಲ್ಲ. ಯಾವುದೇ ಧರ್ಮದವರು ಕೂಡ ಬರ್ಬೋದು. ಯಾವುದೇ ರೀತಿಯಾದಂಥ ಎಂಟ್ರೆನ್ಸ್ ಫೀಸು ಕೂಡ ಇಲ್ಲ. ಮೂರ್ತಿಯನ್ನು ತುಂಬ ಅಮೇಝಿಂಗ್ ಆಗಿ ಬಿಲ್ಟ್ ಮಾಡಿದ್ದಾರೆ. ಕೆಳಭಾಗದಲ್ಲಿ ಕಮಲದ ಹೂವಿನ ಮೇಲ್ಭಾಗದಲ್ಲಿ ಆಂಜನೇಯ ಸ್ವಾಮಿ ನಿಂತಿರುವಂತಹ ಒಂದು ಪ್ರತಿಮೆ ಇದು. ಕಂಪ್ಲೀಟಾಗಿ ಮೂರ್ತಿಯನ್ನು ಸುತ್ತುವರೆದು ಬರ್ಬೋದು ನೀವು. ಇದೊಂದು ಚಿಕ್ಕದಾದಂಥ ಟೆಂಪಲ್ ಪ್ರಿಮೈಸು. ಮೂರ್ತಿಯನ್ನು ಹೊರತುಪಡಿಸಿದರೆ ಅದರಲ್ಲಿ ಆಂಜನೇಯ ಸ್ವಾಮಿಯ ಆರಾಧ್ಯ ದೈವವಾದಂಥ ರಾಮ, ಸೀತೆ, ಲಕ್ಷ್ಮಣರ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಕೂಡ ಒಳಭಾಗದಲ್ಲಿ ನೋಡೋದಕ್ಕೆ ಸಾಧ್ಯ. ಇನ್ನು ಹಲವಾರು ಪ್ರಮುಖ ಧಾರ್ಮಿಕ ದಿನಗಳಂದು ಇಲ್ಲಿ ದೊಡ್ಡದಾದಂಥ ಪೂಜೆ ನಡೆಯುತ್ತದೆ. ಮುಖ್ಯವಾಗಿ ಹನುಮಂತ ಸ್ವಾಮಿ ಯಾವುದೇ ರೀತಿಯಾದಂತಹ ಧಾರ್ಮಿಕ ಪೂಜೆ ದಿನಗಳಿದ್ರೂ ಆವತ್ತು ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ನೈವೇದ್ಯಗಳು ನಡೆಯುತ್ತೆ. ತುಂಬ ಜನ ಭಕ್ತರು ಕೂಡ ಇಲ್ಲಿ ವಿಸಿಟ್ ಮಾಡ್ತಾರೆ. ಇನ್ನು ಎಂಟ್ರೆನ್ಸಲ್ಲಿರುವ ಅಶ್ವತ್ಥ ಮರದ ಕೆಳಭಾಗದಲ್ಲಿ ಹಲವಾರು ದೇವರುಗಳನ್ನು ನೀವು ನೋಡ್ಬೋದು. ದೇವರ ಮೂರ್ತಿಗಳವು, ದೇವತೆಗಳ ಮೂರ್ತಿಗಳನ್ನು ಇಟ್ಟಿದ್ದಾರೆ. ಸೊ ತುಂಬ ಜನ ಅಲ್ಲಿ ಬಂದು ಅಲ್ಲಿ ಕೂಡ ಚಿಕ್ಕದಾದಂಥ ಒಂದು ಪೂಜೆಯನ್ನು ನೆರವೇರಿಸ್ತಾರೆ. ಮತ್ತು ಆ ಮರವನ್ನು ಸುತ್ತುವರಿಯುವ ಒಂದು ಪ್ರಕ್ರಿಯೆ ಕೂಡ ಇದೆ. ಮರವನ್ನು ಸುತ್ತುವರಿದು ಬಂದರೆ ಅಂದ್ಕೊಂಡಿರುವ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಇನ್ನು ಮೂರ್ತಿ ಕಲರ್ ಕಾಂಬಿನೇಷನ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಎಲ್ಲನೇ ತುಂಬ ಅದ್ಭುತವಾಗಿದೆ. ಅಭಯ ಅಂದರೆ ಧೈರ್ಯವನ್ನು ಕೊಡುವಂತಹ, ಭಯವನ್ನು ದೂರ ಮಾಡಿ ಧೈರ್ಯವನ್ನು ಕೊಡುವಂತಹ ಆಂಜನೇಯ ಅನ್ನುವ ಒಂದು ಪ್ರತೀತಿ ಇದು. ಸೊ ಆದ್ದರಿಂದ ಇದನ್ನು ಅಭಯಾಂಜನೇಯ ಸ್ವಾಮಿ ಅಂತ ಕರೀತಾರೆ.
ತುಂಬಾ ಅದ್ಭುತವಾಗಿದೆ. ನೀವೇನಾದರೂ ಬೆಂಗಳೂರಲ್ಲಿ ಇದ್ದೀರಾ ಅಂತ ಅಂದರೆ ದಿಸ್ ಒನ್ ಆಫ್ ದಿ ಮಸ್ಟ್ ವಿಸಿಟ್ ಪ್ಲೇಸು. ಇಲ್ಲಿ ಒಂದೇ ಪ್ರಿಮೈಸಲ್ಲಿ ಒಂದು ಪಕ್ಕದಲ್ಲಿ ಪುರಿ ಜಗನ್ನಾಥ ಸ್ವಾಮಿಯ ಬ್ರಾಂಚ್ ಆಗಿರುವಂತಹ ಜಗನ್ನಾಥ ಸ್ವಾಮಿಯ ಟೆಂಪಲ್ ಇದೆ. ಅದರ ಪಕ್ಕದಲ್ಲಿ ಅಭಯಾಂಜನೇಯ ಸ್ವಾಮಿಯ ದೊಡ್ಡದಾದಂತಹ ಮೂರ್ತಿ ಇರುವಂತಹ ಟೆಂಪಲ್ಲು. ಇನ್ನು ಅದರ ಮುಂಭಾಗದಲ್ಲಿ ಇನ್ನೊಂದು ದೇವಾಲಯ ಇದೆ. ರಾಮ, ಸೀತೆ, ಲಕ್ಷ್ಮಣ, ಆಮೇಲೆ ಕೃಷ್ಣ, ರುಕ್ಮಿಣಿ, ರಾಧೆಯರ ಇನ್ನೊಂದು ಪುಟ್ಟ ದೇವಾಲಯ ಕೂಡ ಇದೆ. ಈ ಮೂರನ್ನು ನೀವು ಒಂದೇ ಸಾರಿ ಕವರ್ ಮಾಡ್ಬೋದು. ಇದು ಕೈಂಡ್ ಆಫ್ ಬೆಂಗಳೂರಿನಲ್ಲಿರುವಂಥ ಒಂದು ಹಿಡನ್ ಜೆಮ್ಮು. ಇನ್ನು ಡೈಲಿ ಇಲ್ಲಿ ಚೆನ್ನಾಗಿ ಪೂಜೆ ಕೂಡ ನಡೆಯುತ್ತೆ. ಟೈಮಿಂಗು ನೀವು ಮಸ್ಟ್ ಫಾಲೋ ಮಾಡಬೇಕು. ಇನ್ನು ಇಲ್ಲಿಗೆ ರೀಚ್ ಆಗ್ತೀರಾ ಅಂತಂದರೆ ನೀವು ಪಬ್ಲಿಕ್ ಇಲ್ಲ ಪ್ರೈವೇಟ್ ವೆಹಿಕಲಲ್ಲಿ ಬರ್ಬೋದು. ಇದು ಎಕ್ಸಾಕ್ಟಾಗಿ ಆಗ್ರಾ ಲೇಕು ಮತ್ತು ಫ್ಲೈಓವರ್ನ ಪಕ್ಕದಲ್ಲಿ ಇರುವಂತಹದ್ದು. ಮೆಟ್ರೋ ಸ್ಟೇಷನ್ ಇನ್ನೂ ಇಲ್ಲಿಗೆ ಸೌಲಭ್ಯಕ್ಕೆ ಸ್ಟಾರ್ಟ್ ಆಗಿಲ್ಲ. ಇದು ಪಕ್ಕದಲ್ಲಿರುವಂತಹ ಕೃಷ್ಣ, ರುಕ್ಮಿಣಿ, ರಾಧೆ, ಆಮೇಲೆ ರಾಮ, ಸೀತೆಯರ ಟೆಂಪಲ್ ಇದು. ಈ ಟೆಂಪಲ್ನ ಒಳಭಾಗದಲ್ಲಿ ಹಲವಾರು ದೇವರುಗಳಿದ್ದಾರೆ. ಈ ಮೂರು ಆಲ್ಮೋಸ್ಟ್ ಒಂದೇ ಪ್ರಿಮೈಸಲ್ಲಿರೋದು. ಆಗ್ರಾದ HSR ಲೇಔಟಲ್ಲಿರೋದು. ಇದು ಅದ್ಭುತವಾದಂತಹ ಪುರಿ ಜಗನ್ನಾಥ ಸ್ವಾಮಿಯ ಬ್ರಾಂಚ್ ಆದಂತಹ ಜಗನ್ನಾಥ ಸ್ವಾಮಿಯ ಟೆಂಪಲ್ಲು. ಇವೆಲ್ಲನೂ ಅದ್ಭುತವಾಗಿದ್ದು ಒಂದಿನದಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರೋದಾದರೆ ಈ ಮೂರು ಟೆಂಪಲನ್ನು ವಿಸಿಟ್ ಮಾಡ್ಬೋದು. ಬಟ್ ಆಗಲೇ ಹೇಳಿರೋ ಹಾಗೆ ಟೆಂಪಲ್ನ ಟೈಮಿಂಗ್ ಇರೋದ್ರಿಂದ ಮಧ್ಯಾಹ್ನ ಆಲ್ಮೋಸ್ಟ್ 11 to 4:30ವರೆಗೆ ಟೆಂಪಲ್ಗಳು ಕ್ಲೋಸ್ ಇರುತ್ತೆ. ನೀವು ಔಟ್ಸೈಡಿಂದ ಫೋಟೋ ವಿಡಿಯೋ ತೆಗಿಬೋದು, ಬಟ್ ಒಳಭಾಗದಲ್ಲಿ ಎಂಟ್ರೆನ್ಸ್ ಇರಲ್ಲ, ದೇವರನ್ನ ನೋಡೋದಕ್ಕಾಗಲ್ಲ. ಸೊ ಟೈಮಿಂಗನ್ನು ನೀವು ಪ್ಲ್ಯಾನ್ ಮಾಡಿಕೊಂಡು ಬರಬೇಕಾಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರು ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದರಲ್ಲಿ ಹಂಚಿಕೊಂಡಿರುವಂಥ ಮಾಹಿತಿಗಳು ಅವರಿಗೆ ಹೆಲ್ಪ್ ಆಗ್ಬೋದು. ಇದೇ ರೀತಿ ಇನ್ನು